ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಮಿದಮಮಲಬಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತಬುಧೈರ್ದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರೋ ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದ ಸ್ವಾಂತಧ್ವಾಂತನಿಕೃಂತನೇಜಿತಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನಲಬ್ಧಶುದ್ಧವಿದ್ಯಾಸುಧಾಂಬೋ ನಿಧಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದಸಂಗಿ ವ್ಯಾಖ್ಯಾನಿನಾದದರಿತ ಖಿಲ ದುಷ್ಟದರ್ಪಂ ದುರ್ವಾದಿವಾರಣವಿದಾರಣಲಕ್ಷದೀಕ್ಷಂ ಅಕ್ಷೋಭ್ಯತೀರ್ಥಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾಸಂಗೇನ ನೈರ್ಮಲ್ಯಂ ಪ್ರತ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾದ್ಯಖಿಲಫಲಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂ ಚ ನಾರಾಯಣ ನಮಸ್ಕಾರಂ ಗ್ರಥಯತಿ ಗ್ರಂಥಾರಂಭಂ ಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾ ಯೇನ ತಂ ಜಯೀಂದ್ರ ಅಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾಸ್ನಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ವಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವಿಚೀಕೃಪತ ಆರೂಢಃ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ
ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾಭೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾ ಸತ್ಯಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈರಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಃ ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುರಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ ಆಪಾದಮೂಲೆ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ 3ನೇ ಅಧ್ಯಾಯ ಸಾಧನಾಧ್ಯಾಯ ಅಲ್ಲಿ 4ನೇ ಪಾದ ಜ್ಞಾನಪಾದ ಜ್ಞಾನಪಾದದಲ್ಲಿ 4ನೇ ಅಧಿಕರಣ ಸ್ತುತ್ಯಧಿಕರಣ ಅಂತ ಕರೀತಾ ಇದ್ದಾರೆ ಈ ಸ್ತುತ್ಯಧಿಕರಣದಲ್ಲಿ ಕೊನೆಯ ಸೂತ್ರದ ಪಾಠ ಇವತ್ತು ಆಗಬೇಕಿದೆ ಓಂ ಸಹಕಾರಿತ್ವೇನ ಚ ಓಂ ಎಂಬ ಸೂತ್ರದ ಪಾಠ ಇವತ್ತು ಆಗಬೇಕು ಹಿಂದೆ ಏನು ಹೇಳಿದರು ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ನಿತ್ಯ ಕರ್ಮಾನುಷ್ಠಾನ ವರ್ಣಾಶ್ರಮ ಧರ್ಮಾನುಷ್ಠಾನ ಅವಶ್ಯವಾಗಿ ಮಾಡಲೇಬೇಕು ಓಂ ವಿಹಿತತ್ವಾಚ್ಚ ಆಶ್ರಮ ಕರ್ಮಾಪಿ ಎಂಬ ಸೂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮುಂದೆ ಪ್ರಶ್ನೆ ಮಾಡ್ತಾರೆ ನೋಡಿ ವಿಹಿತತ್ವೇಪಿ ನ ಸತ್ಕರ್ಮ ಜ್ಞಾನಿನ ಕಾರ್ಯಂ ಫಲಾಭಾವಾತ್ ಇಲ್ಲ ನೋಡಿ ಸತ್ಕರ್ಮಗಳ ಅನುಷ್ಠಾನ ಅಪರೋಕ್ಷ ಜ್ಞಾನಿಗಳಿಗೆ ವಿಹಿತ ಜ್ಞಾನಿಯಾಗಿರತಕ್ಕಂಥವನು ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ ವಿಹಿತವಾಗಿದೆ ನಿಜ ಆದರೆ ಮಾಡಬೇಕಾಗಿಲ್ಲ ಅಂತ ಒಂದು ಪೂರ್ವ ಪಕ್ಷ ಅಪರೋಕ್ಷ ಜ್ಞಾನಿಯಾಗಿರ್ತಕ್ಕಂಥವನು ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕಾಗಿಲ್ಲ ಯಾಕೆ ಫಲಾಭಾವಾತ್ ಯಾವುದೇ ವಿಧವಾಗಿರ್ತಕ್ಕಂಥ ಫಲ ಇಲ್ಲ ಅಂತ ವಿಹಿತತ್ವೇಪಿ ಅಪರೋಕ್ಷ ಜ್ಞಾನಿಗಳಿಗೂ ಸತ್ಕರ್ಮಾನುಷ್ಠಾನ ವಿಹಿತವಾದರೂ ಕೂಡ ನ ಸತ್ಕರ್ಮ ಜ್ಞಾನಿನ ಕಾರ್ಯಂ ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕಾಗಿಲ್ಲ ಜ್ಞಾನಿಗಳಿಂದ ಯಾತಕ್ಕೆ ಫಲ ಅಭಾವಾತ್ ಯಾವುದೇ ವಿಧವಾಗಿರ್ತಕ್ಕಂಥ ಫಲ ಇಲ್ಲ ಸಂಪೂರ್ಣ ಫಲಸ್ಯ ಖ್ರಾಸ ಕಾರಣ ಅಭಾವೇ ಸ್ವತಯೇವ ಸಿದ್ಧೇ ಈಗ ಹೇಳ್ತಾ ಇದ್ದಾರೆ ನೋಡಿ ಮುಖ್ಯ ಪುರುಷಾರ್ಥ ಮೋಕ್ಷ ಮೋಕ್ಷವೆಂಬ ಪುರುಷಾರ್ಥ ಈ ಫಲದ ಸಿದ್ಧಿ ಯಾವುದರಿಂದ ಅಪರೋಕ್ಷ ಜ್ಞಾನದಿಂದ ಗೊತ್ತಾಯಿತೋ ಇಲ್ಲೋ ಜ್ಞಾನದಿಂದ ಅಪರೋಕ್ಷ ಜ್ಞಾನದಿಂದ ಮೋಕ್ಷವೆಂಬ ಸಂಪೂರ್ಣ ಫಲ ಸಿದ್ಧವಾಗುತ್ತಾ ಇದ್ದಾಗ ಖ್ರಾಸಕ್ಕೆ ಕಾರಣವಾದದ್ಯಾವುದೂ ಇಲ್ಲ ಅಂದರೆ ಮೋಕ್ಷವೆಂಬ ಫಲದಲ್ಲಿ ಖ್ರಾಸವಾಗುವುದಕ್ಕೆ ಯಾವ ಕಾರಣಗಳೂ ಇಲ್ಲ ಆದ್ದರಿಂದ ಸ್ವತಃ ಸ್ವಾಭಾವಿಕವಾಗಿ ಜ್ಞಾನವೆಂಬ ಸಾಧನೆಯಿಂದ ಪೂರ್ಣ ಫಲ ಮೋಕ್ಷವೆಂಬ ಪೂರ್ಣ ಫಲ ಸಿದ್ಧವಾಗುತ್ತಾ ಇದೆ ಮೋಕ್ಷದಲ್ಲಿ ಆನಂದ ಕ್ರಾಸವಾಗುತ್ತದೆ
ಅಂಬೋದನ್ನು ಯಾತಕ್ಕೆ ಒಪ್ಪಬೇಕು? ಇದಕ್ಕೇನು ಕಾರಣ? ಯಾವ ಕಾರಣ ಇಲ್ಲ. ಅನ್ಯಥಾ ಒಂದು ವೇಳೆ ಜ್ಞಾನಿಗಳಿಗೂ ಕೂಡ ಅಸತ್ಕರ್ಮಾನುಷ್ಠಾನದಿಂದ ಮೋಕ್ಷದಲ್ಲಿಯೂ ಕೂಡ ಆನಂದ ಕ್ರಾಸ ಆಗುತ್ತದೆ ಅಂತ ಒಪ್ಪಿಬಿಟ್ರೆ ಏನಾಗ್ತದೆ ಅವಾಗ? ಅನ್ಯಥಾ ಸಮುಚ್ಚಯವಾದಾಪತ್ತೇ, ಸಮುಚ್ಚಯವಾದ ಅಂಬೋದು ಬರಬೇಕಾಗುತ್ತದೆ. ಸಮುಚ್ಚಯವಾದ ಅಂದ್ರೆ ಜ್ಞಾನಕ್ಕೆ ಅಂದ್ರೆ ಮೋಕ್ಷಕ್ಕೆ ಜ್ಞಾನವೂ ಕಾರಣ ಮತ್ತು ಸತ್ಕರ್ಮಗಳೂ ಕಾರಣ, ಎರಡೂ ಸೇರಿ ಜ್ಞಾನ ಮತ್ತು ಕರ್ಮಗಳು ಎರಡೂ ಕಾರಣ ಅಂತ ಒಪ್ಪಬೇಕ. ಯಾಕೆ? ಜ್ಞಾನಿಗಳಿಗೂ ಕೂಡ ಸತ್ಕರ್ಮಗಳ ಅನುಷ್ಠಾನ ಬೇಕೇ ಬೇಕು ಅಂತಂದ್ರೆ, ಸತ್ಕರ್ಮಗಳ ಅನುಷ್ಠಾನ ಮಾಡದೆ ಹೋದರೆ ಮೋಕ್ಷದಲ್ಲಿ ಆನಂದ ಕ್ರಾಸ ಉಂಟು ಅಂತ ಹೀಗೆಲ್ಲ ಹೇಳೋದಾದರೆ, ಹಾಗಾದರೆ ಮೋಕ್ಷವೆಂಬ ಫಲಕ್ಕಾಗಿ ಅಪರೋಕ್ಷ ಜ್ಞಾನ ಹೇಗೆ ಬೇಕೋ ಅದರ ಜೊತೆಗೆ ಕರ್ಮವೂ ಬೇಕು. ಜ್ಞಾನ ಮತ್ತು ಕರ್ಮಗಳು ಎರಡೂ ಸೇರಿ ಸಮುಚ್ಚಯವಾದ ಅಂತಂದ್ರೇನು? ಜ್ಞಾನ ಕರ್ಮಗಳ ಎರಡೂ ಸೇರಿ ಮೋಕ್ಷಕ್ಕೆ ಕಾರಣ ಅಂತ ಆಗಬೇಕಾಗುತ್ತದೆ. ಹಿಂದೆ ಹೇಳಿದ ಸಮುಚ್ಚಯವಾದವೇ ಮೋಕ್ಷಕ್ಕೆ ಕಾರಣ ಅಂತ ಆಗಬೇಕಾಗುತ್ತದಲ್ಲ. ಅನ್ಯಥಾ ಸಮುಚ್ಚಯವಾದಾಪತ್ತೇ ಇತ್ಯಾಶಂಕಾಂ ಪರಿಹರತ್, ಈ ಶಂಕೆಯನ್ನು ಪರಿಹಾರ ಮಾಡುವವರಾಗಿ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೇ, ಸೂತ್ರವನ್ನು ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಹಕಾರಿತ್ವೇನ ಇತಿ, ಸಹಕಾರಿತ್ವೇನ ಇತಿ ಹೇಳಿ ಸೂತ್ರ. ಓಂ ಸಹಕಾರಿತ್ವೇನ ಚ ಓಂ. ನೋಡಿ ಅಲ್ಲಿ ಹೇಳುವಾಗ ಸಹಕಾರಿತ್ವೇನ ಚ, ಚ ಶಬ್ದ ಇದೆ. ಏನು ಈ ಸೂತ್ರಾರ್ಥ? ಚ ಚ ಅಂದ್ರೆ ಜ್ಞಾನಿಗಳಿಗೂ ಸತ್ಕರ್ಮಗಳ ಅನುಷ್ಠಾನ ವಿಹಿತವಾದ್ದರಿಂದ ಮಾಡಬೇಕು, ಇಷ್ಟು ಮಾತ್ರ ಅಲ್ಲ. ಚ ವಿಹಿತವಾದ್ದರಿಂದ ಮಾತ್ರ ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕು ಅಂತ ಇಷ್ಟೇ ಅಲ್ಲ. ಸಹಕಾರಿತ್ವೇನ, ಆ ಕರ್ಮ ಅಂಬೋದು ಮೋಕ್ಷಕ್ಕೆ ಸಾಧನೀಭೂತವಾದ ಜ್ಞಾನಕ್ಕೆ ಸಹಕಾರಿಯಾಗುತ್ತದೆ ಅಂತ ಅಭಿಪ್ರಾಯ. ಸಹಕಾರಿತ್ವೇನ ಚ, ಸಹಕಾರಿತ್ವೇನ ಚ ಸೂತ್ರ. ಅದಕ್ಕೆ ಅರ್ಥ ಏನು? ಚ ಅಂತಂದ್ರೆ ಮೊದಲು ಸತ್ಕರ್ಮಗಳ ಅನುಷ್ಠಾನ ಜ್ಞಾನಿಗಳಿಗೂ ವಿಹಿತವಾದ್ದರಿಂದ ಜ್ಞಾನಿಗಳೂ ಕೂಡ ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕು, ಇಷ್ಟು ಮಾತ್ರ ಅಲ್ಲ. ಸಹಕಾರಿತ್ವೇನ ಚ, ಈ ಕರ್ಮ ಎಂಬುದು ಆ ಮೋಕ್ಷ ಸಾಧನೀಭೂತವಾದ ಜ್ಞಾನಕ್ಕೆ ಸಹಕಾರಿ ಕಾರಣವೂ ಆಗಿದೆ. ಆದ್ದರಿಂದ ಅವಶ್ಯವಾಗಿ ಸತ್ಕರ್ಮಗಳ ಅನುಷ್ಠಾನ ಜ್ಞಾನಿಗಳಿಗೆ ಮಾಡಲೇಬೇಕು, ಜ್ಞಾನಿಗಳು ಮಾಡಲೇಬೇಕು ಅಂತ ಅಭಿಪ್ರಾಯ. ಇಷ್ಟು ವಿಚಾರ, ಸೂತ್ರಾರ್ಥ. ಭಾಷ್ಯ ಹೇಳಿ ಆಮೇಲೆ ಅರ್ಥ ತಿಳಿಯೋಣ. ಯಥಾ ರಾಜ್ಞ ಸಹಕಾರ್ಯೇವ ಮಂತ್ರಿ ತಥಾಪಿ ಏತೇತಂ ಕ್ಷಿತಿಪಃ ಕಾರ್ಯಮೃಚ್ಛೇತ್ ಏವಂ ಜ್ಞಾನಂ ಕರ್ಮ ವಿನಾಪಿ ಕಾರ್ಯಂ ಸಹಾಯಭೂತಂ ನ ವಿಚಾರಃ ಕುತಶ್ಚಿತ್ ಇತಿ ಕಮಠಃ ಶ್ರುತೌ ಸಹಕಾರಿತ್ವ ಉಕ್ತೇಶ್ಚ. ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ಯಥಾ ರಾಜ್ಞ, ಯಾವ ರೀತಿ ರಾಜನಿಗೆ ಮಂತ್ರಿಗಳು ಸಹಕಾರಿ ಕಾರಣಗಳೇ. ರಾಜ ಸ್ವಯಂ ತನ್ನ ಎಲ್ಲ ಕಾರ್ಯವನ್ನ ಮಾಡಿಕೊಳ್ಳಬಲ್ಲ, ಆದರೂ ಮಂತ್ರಿಗಳು ರಾಜನಿಗೆ ಹೆಲ್ಪರ್ ಆಗಿರ್ತಾರೋ ಇಲ್ಲೋ, ಸಹಕಾರಿ ಕಾರಣ ಅಂತ ಆಗುತ್ತಾರೋ ಇಲ್ಲೋ. ಯಥಾ ರಾಜ್ಞ ಸಹಕಾರಿಯೇವ ಮಂತ್ರಿ ತಥಾಪಿ ತಮೃತೆ, ನೋಡಿ ಮಂತ್ರಿಗಳನ್ನ ಬಿಟ್ಟು ಕ್ಷಿತಿಪಃ ಕಾರ್ಯ ಮೃಚ್ಛೇತ್, ಮಂತ್ರಿಗಳನ್ನ ಬಿಟ್ಟು ರಾಜ ಸ್ವಯಂ ಕಾರ್ಯ ಮಾಡುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ, ಇಲ್ಲ ಅಂತ ಅನ್ನೋದಿಲ್ಲ. ಏವಂ ಅದೇ ರೀತಿ, ಏವಂ ಅದೇ ರೀತಿ ಜ್ಞಾನಂ, ಜ್ಞಾನವೂ ಕೂಡ ಕರ್ಮ ವಿನಾಪಿ, ಕರ್ಮ ಇಲ್ಲದೆ ಹೋದರೂ ಕೂಡ ಮೋಕ್ಷವೆಂಬ ಕಾರ್ಯವನ್ನು ಉಂಟು ಮಾಡುತ್ತದೆ. ಆದರೆ
ಆ ಕರ್ಮ ಸಹಾಯಭೂತಂ, ಜ್ಞಾನಕ್ಕೆ ಸಹಾಯಭೂತವಾಗುತ್ತದೆ, ಜ್ಞಾನಕ್ಕೆ ಹೆಲ್ಪರ್ ಆಗುತ್ತದೆ. ಈ ವಿಚಾರದಲ್ಲಿ ನ ವಿಚಾರ ಕುತಶ್ಚಿತ, ಯಾವ ಸಂದೇಹ ವಿಚಾರ ಇಲ್ಲಿ ಇಲ್ಲ. ಜ್ಞಾನ ಸ್ವಯಂ ಮೋಕ್ಷಕ್ಕೆ ಸಾಧನೆ ಆದರೂ ಕೂಡ ಕರ್ಮ ಎಂಬುದು ಜ್ಞಾನಕ್ಕೆ ಸಹಾಯವಾಗುತ್ತದೆ ಎಂಬ ವಿಚಾರವನ್ನು ನಾವು ತಿಳಿಸಿಕೊಡ್ತಾ ಇದ್ದೀವಿ. ಈ ವಿಷಯದಲ್ಲಿ ಯಾವುದೇ ವಿಧವಾದ ಸಂದೇಹ ಬೇಡ. ಇತಿ ಕಮಠ ಶ್ರುತೌ, ಕಮಠ ಶ್ರುತಿಯಲ್ಲಿ ಕರ್ಮ ಎಂಬುದು ಜ್ಞಾನಕ್ಕೆ ಸಹಕಾರಿ ಕಾರಣ ಅಂತ ಹೇಳಲ್ಪಟ್ಟಿದೆ. ಇತಿ ಕಮಠ ಶ್ರುತೌ ಸಹಕಾರಿತ್ವ ಉಕ್ತೇಶ್ಚ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದರು. ಇದರ ವಿವರಣೆ ಏನಪ್ಪ ಈ ಅಭಿಪ್ರಾಯ? ತತ್ವಪ್ರಕಾಶಕ ನೋಡಿ, ಕರ್ತವ್ಯಮೇವ ಜ್ಞಾನಿನಾ ಸತ್ಕರ್ಮ, ಅಪರೋಕ್ಷ ಜ್ಞಾನಿಗಳಿಂದಲೂ ಕೂಡ ಸತ್ಕರ್ಮಗಳ ಅನುಷ್ಠಾನ ಮಾಡಲೇಬೇಕು. ಕರ್ತವ್ಯಮೇವ ಜ್ಞಾನಿನ ಸತ್ಕರ್ಮ ಸಂಪೂರ್ಣ ಫಲ ಸಿದ್ಧವು, ಸಂಪೂರ್ಣವಾದ ಮೋಕ್ಷವೆಂಬ ಫಲಸಿದ್ಧಿ ಆಗಬೇಕಾದ್ರೆ ಕರ್ಮಣ ಜ್ಞಾನ ಸಹಕಾರಿತ್ವೇನ ಮುಕ್ತತ್ವಾತ್, ಕರ್ಮ ಎಂಬುದು ಆ ಮೋಕ್ಷಕ್ಕೆ ಕಾರಣೀಭೂತವಾದ ಜ್ಞಾನಕ್ಕೆ ಸಹಕಾರಿ ಕಾರಣ ಅಂತ ಹೇಳಲ್ಪಟ್ಟಿದೆ. ಕರ್ಮಣ ಜ್ಞಾನ ಸಹಕಾರಿತ್ವೇನ ಉಕ್ತತ್ವಾತ್. ಹಾಗಾದರೆ ಕರ್ಮ ಎಂಬುದು ಜ್ಞಾನಕ್ಕೆ ಸಹಕಾರಿ ಕಾರಣ ಅಂತ ನೀವು ಅಂಬೋದಾದರೆ, ಹಾಗಾದ್ರೆ ಜ್ಞಾನ ಕರ್ಮ ಎರಡುಗಳು ಸೇರಿ ಮೋಕ್ಷಕ್ಕೆ ಕಾರಣ ಸಮುಚ್ಚಯವಾದ ಬಂತಲ್ಲ. ಅಂದ್ರೆ ನ ಚೈವಂ ಸಮುಚ್ಚಯವಾದ ಪತ್ತಿ, ಹೀಗಂದ ಮಾತ್ರಕ್ಕೆ ಸಮುಚ್ಚಯವಾದ ಪ್ರಾಪ್ತವಾಗಲಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾನೆ. ವಿನಾಪಿ ಕರ್ಮ ಜ್ಞಾನ ಮಾತ್ರೇಣ ಮೋಕ್ಷ ಸ್ವರೂಪ ಸಿದ್ಧೇ ಇತಿ ಭಾವ. ನೋಡಿ, ಕರ್ಮ ಇಲ್ಲದೇನು ಸ್ವಯಂ ಕೇವಲ ಜ್ಞಾನದಿಂದ ಮೋಕ್ಷವೆಂಬ ಪುರುಷಾರ್ಥ ಫಲ ಸಿದ್ಧವಾಗುತ್ತದೆ, ಅದು ನಿಶ್ಚಿತನೇ, ಇಲ್ಲ ಅಂತಿಲ್ಲ. ಗೊತ್ತಾಯಿತು ಅಲ್ಲ? ದೃಷ್ಟಾಂತ ಟೀಕಾಕೃತ್ಪಾದರು ವಿವರಣೆ ಮಾಡ್ತಾ ಇದ್ದಾರೆ. ಯದ್ಯಪಿ ಕ್ಷಿತಿಪಃ ಮಂತ್ರಿಣಂ ಮೃತೆ ಕಾರ್ಯಂ ಪ್ರಾಪ್ನೋತಿ. ಒಬ್ಬ ರಾಜ ಮಂತ್ರಿಯನ್ನು ಬಿಟ್ಟು ಮಂತ್ರಿಗಳ ಕೆಲಸವನ್ನು ಮಾಡಿ ತನ್ನ ಕಾರ್ಯವನ್ನು ತಾನು ಸಾಧನ ಮಾಡಿಕೊಳ್ಳಬಲ್ಲ. ಯದ್ಯಪಿ ಕ್ಷಿತಿಪಃ ಮಂತ್ರಿಣಂ ಮೃತೆ ಕಾರ್ಯಂ ಪ್ರಾಪ್ನೋತಿ ತಥಾಪಿ ಮಂತ್ರಿ ಸಹಕಾರಿ ಸಂಪೂರ್ಣ ಕಾರ್ಯ ಸಿದ್ಧೇ. ಆ ರಾಜ್ಯದ ಜವಾಬ್ದಾರಿ, ಆ ರಾಜ್ಯದ ಸಂಪೂರ್ಣ ಕಾರ್ಯ ಆಗಬೇಕಾದ್ರೆ ರಾಜನಿಗೆ ಮಂತ್ರಿಗಳು ಕೂಡ ಸಹಾಯಕರಾಗಿ ಇರುತ್ತಾರೆ. ಗೊತ್ತಾಯ್ತಲ್ಲ? ರಾಜನಿಗೆ ಮಂತ್ರಿಗಳು ಕೂಡ ಸಹಾಯಕರಾಗಿರುತ್ತಾರೆ ಅಂತ ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ಆದ್ದರಿಂದ ಯದ್ಯಪಿ ಕ್ಷಿತಿಪಃ ಮಂತ್ರಿಣಂ ಮೃತೆ ಕಾರ್ಯಂ ಪ್ರಾಪ್ನೋತಿ, ಮಂತ್ರಿಯನ್ನು ಬಿಟ್ಟು ರಾಜ ಸ್ವಯಂ ತಾನೊಬ್ಬನೇ ಕಾರ್ಯವನ್ನ ಮಾಡಬಲ್ಲ. ತಥಾಪಿ ಮಂತ್ರಿ ಸಹಕಾರಿ ಸಂಪೂರ್ಣ ಕಾರ್ಯ ಸಿದ್ಧೇ, ಸಂಪೂರ್ಣದ ಕಾರ್ಯದ ಸಿದ್ಧಿಗಾಗಿ ಮಂತ್ರಿ ಎಂಬುವ ಸಹಕಾರಿ ಕಾರಣ ಆಗಿದ್ದಾನೆ. ಏವಂ, ಅದೇ ರೀತಿ ಯದ್ಯಪಿ ಜ್ಞಾನಂ ಕರ್ಮ ವಿನಾಪಿ ಮೋಕ್ಷ ಕಾರ್ಯಂ ಸಾಧಯೇತ್, ಜ್ಞಾನ ಎಂಬುದು ಕರ್ಮ ಇಲ್ಲದೇನು ಮೋಕ್ಷವೆಂಬ ಫಲವನ್ನ ಕೊಡೋದಕ್ಕೆ ಸಾಧ್ಯ. ಅಂದ್ರೆ ಮೋಕ್ಷವೆಂಬ ಫಲವನ್ನ ಸಾಧನ ಮಾಡಿಕೊಡ್ತದೆ ಜ್ಞಾನಿಗಳಿಗೆ. ಕರ್ಮ ಇಲ್ಲದೇನೂ ಕೂಡ ಜ್ಞಾನ ಎಂಬುದು ಮೋಕ್ಷವೆಂಬ ಫಲವನ್ನು ಕೊಡ್ತದೆ. ತಥಾಪಿ ಕರ್ಮ ಸಹಾಯಭೂತಂ, ಆ ಕರ್ಮ ಎಂಬುದು ಮೋಕ್ಷಕ್ಕೆ ಸಾಧನೀಭೂತವಾದ ಜ್ಞಾನಕ್ಕೆ ಸಹಾಯಕವಾಗಿದೆ. ಜ್ಞಾನಕ್ಕೆ ಸಹಾಯಕವಾಗಿದೆ. ಫಲಾಧಿಕ್ಯ ಹೇತುತ್ವಾದಿತ್ಯರ್ಥ. ಆ ಕರ್ಮ ಎಂಬುದು ಜ್ಞಾನದಿಂದ ಸಿಗುವ ಮೋಕ್ಷವೆಂಬ ಫಲದಲ್ಲಿ ಅಧಿಕ ಫಲವನ್ನ ಕೊಡತಕ್ಕಂಥದ್ದಾಗಿದೆ. ಅಂದ್ರೆ ಜ್ಞಾನದ ಫಲ ಮೋಕ್ಷ, ಮೋಕ್ಷದ ಫಲದಲ್ಲಿ ಆಧಿಕ್ಯವನ್ನ ಉಂಟು ಮಾಡ್ತಾ ಇದೆ ಅಂತ ಅಭಿಪ್ರಾಯ. ಗೊತ್ತಾಯ್ತಲ್ಲ? ಕರ್ಮ ಎಂಬುದು ಫಲಾಧಿಕ್ಯ ಹೇತುತ್ವ, ಹೆಚ್ಚಿನ ಫಲಕ್ಕೆ ಕಾರಣವಾಗುತ್ತದೆ ಕರ್ಮ. ಅತ್ರ ಸ್ಮೃತಿಂಚ ಆಹ, ಈ ವಿಷಯದಲ್ಲಿ ಸ್ಮೃತಿಯನ್ನು ಕೂಡ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣದ ಮಾತು. ಇತಿ ಚ ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣದ ಮಾತನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳಿ, ಜ್ಞಾನಾತ್ ಮೋಕ್ಷೋ ಭವತ್ತೇವ ಸರ್ವ ಕಾರ್ಯಕೃತೋಪಿತು ಆನಂದೋ ಖ್ರಸತೆ ಕಾರ್ಯಾತ್
ಶುಭಂ ಕೃತ್ವಾ ಚ ವರ್ಧತೆ ಇತಿ ಚ ಬ್ರಹ್ಮಾಂಡೇ. ಏನರ್ಥ ಈ ಬ್ರಹ್ಮಾಂಡ ಪುರಾಣದ ಮಾತಿಗೆ? ಜ್ಞಾನಾತ್ ಮೋಕ್ಷ ಭವತ್ತೇವ. ಜ್ಞಾನವೆಂಬ ಸಾಧನೆಯಿಂದ ನಿಶ್ಚಿತವಾಗಿ ಮೋಕ್ಷ ಅಂಬೋದು ಹಾಗೆ ಆಗುತ್ತದೆ, ಇಲ್ಲ ಅಂತಿಲ್ಲ. ಸರ್ವ ಕಾರ್ಯ ಕೃತೋಪಿತು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟೇ ಅಕಾರ್ಯಗಳನ್ನ, ಎಷ್ಟೇ ಪಾಪಕರ್ಮಗಳನ್ನ ಮಾಡಿದರೂ ಕೂಡ, ಎಷ್ಟೇ ಪಾಪಕರ್ಮಗಳನ್ನ ಮಾಡಿದರೂ ಕೂಡ ಜ್ಞಾನದಿಂದ ಮೋಕ್ಷವೆಂಬ ಫಲ ಅದು ನಿಶ್ಚಿತವಾಗಿ ಹಾಗೆ ಆಗುತ್ತದೆ. ಆದರೆ ಅಕಾರ್ಯ, ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡಿರತಕ್ಕಂಥ ಅಕಾರ್ಯಗಳಿಂದ, ಅಸತ್ಕರ್ಮಗಳಿಂದ ಆನಂದ ಖ್ರಸತೆ, ಮೋಕ್ಷದಲ್ಲಿ ಆನಂದ ಖಾಸ ಆಗುತ್ತದೆ. ಶುಭಂ ಕೃತ್ವಾ ತು ವರ್ಧತೆ. ಒಂದು ವೇಳೆ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿದ್ದೇ ಆದರೆ ವರ್ಧತೆ, ಆನಂದಾಭಿವೃದ್ಧಿ ಆಗುತ್ತದೆ. ಮೋಕ್ಷವೆಂಬ ಫಲದಲ್ಲಿ ವಿಶೇಷವಾದ ಆನಂದಾಭಿವೃದ್ಧಿ ಉಂಟು. ಅಂದ್ರೆ ಜ್ಞಾನೋತ್ತರದಲ್ಲಿ ಮಾಡುವ ಪಾಪಕರ್ಮಗಳು ಆನಂದ ಖಾಸಕ್ಕೆ ಕಾರಣ, ಅದೇ ಜ್ಞಾನೋತ್ತರದಲ್ಲಿ ಮಾಡತಕ್ಕಂತಹ ಶುಭ ಕರ್ಮಗಳು ಆನಂದಾಭಿವೃದ್ಧಿಗೆ ಕಾರಣ. ಆದ್ದರಿಂದ ಜ್ಞಾನದಿಂದ ಮೋಕ್ಷ ಎಂಬುದು ನಿಶ್ಚಿತ. ಆದರೂ ಕೂಡ ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕು. ಫಲಾದಿಕ್ಕೆ ಹೇತುತ್ವ ತಂದು ಟೀಕಾಕತ್ವ ಹಿಂದೆ ಈ ಬ್ರಹ್ಮಾಂಡ ಪುರಾಣದ ಮಾತನ್ನೇ, ಆನಂದಾಭಿವೃದ್ಧಿಗೆ ಕಾರಣ ಆ ಸತ್ಕರ್ಮಗಳ ಅನುಷ್ಠಾನ, ಅದಕ್ಕಾಗಿ ಅವಶ್ಯವಾಗಿ ಮಾಡಬೇಕು ಅಂತ ಅಭಿಪ್ರಾಯ. ಈ ಬ್ರಹ್ಮಾಂಡ ಪುರಾಣದ ಮಾತಿನ ಸ್ಮೃತಿಗೆ ಟೀಕಾಕೃತ್ಪಾದರು ತತ್ವಪ್ರಕಾಶಿಕೆಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ನೋಡಿ. ಏನು? ಯದಿ ಸಂಪೂರ್ಣಾನಂದ ಪ್ರಾಪ್ತೌ ಕರ್ಮ ಸಹಕೃತಂ ಜ್ಞಾನಂ ಸಾಧನಂ ತರ್ಹಿ ಸಮುಚ್ಚಯವಾದಾಪತ್ತಿ ದುರ್ವಾರ. ಮತ್ತೆ ಪ್ರಶ್ನೆ ಮಾಡಬಹುದು ಪೂರ್ವ ಪಕ್ಷಿಗಳು ನೋಡಿ. ಒಂದು ವೇಳೆ ಸಂಪೂರ್ಣ ಆನಂದದ ಪ್ರಾಪ್ತಿ ಎಂಬ ಮೋಕ್ಷಕ್ಕಾಗಿ ಕರ್ಮಗಳ ಸಹಾಯವುಳ್ಳ ಜ್ಞಾನ ಬೇಕು. ಅಂದ್ರೆ ಸಂಪೂರ್ಣ ಆನಂದ ಪ್ರಾಪ್ತಿಗಾಗಿ ಕರ್ಮಗಳ ಸಹಾಯವುಳ್ಳ ಜ್ಞಾನವೇ ಸಾಧನೆ ಅಂಬೋದಾದರೆ, ಹಾಗಾದ್ರೆ ಕರ್ಮಗಳ ಸಹಾಯವುಳ್ಳ ಜ್ಞಾನ ಮೋಕ್ಷಕ್ಕೆ ಸಾಧನೆ. ಕರ್ಮ ಮತ್ತು ಜ್ಞಾನಗಳು ಎರಡೂ ಸೇರಿ ಸಂಪೂರ್ಣ ಆನಂದ ಪ್ರಾಪ್ತಿ ಎಂಬ ಮೋಕ್ಷವನ್ನು ಕೊಡುತ್ತವೆ ಅಂತಾಯಿತು. ಹಾಗಾದ್ರೆ ಜ್ಞಾನ ಕರ್ಮಗಳು ಸೇರಿ ಮೋಕ್ಷಕ್ಕೆ ಕಾರಣ. ಮತ್ತೆ ಸಮುಚ್ಚಯವಾದ ಅಂತ ಬಂತಲ್ಲ ಅಂದ್ರೆ ಹಾಗನಬೇಡಿ. ಬರಿತಾ ಇದ್ದಾರೆ ಅದನ್ನು. ಏನು? ಸಂಪೂರ್ಣಾನಂದ ಪ್ರಾಪ್ತಿಮಂತರೇಣ ಮೋಕ್ಷ ಸ್ವರೂಪಸ್ಯ ಜ್ಞಾನ ಮಾತ್ರ ಸಾಧ್ಯಸ್ಯ ಪೃಥಗಭಾವಾತ್. ನಿಮ್ಮ ಒಟ್ಟು ತಾತ್ಪರ್ಯ ಹೀಗಾಯಿತಲ್ವಾ ಅಂತ ಪ್ರಶ್ನೆ. ಏನು? ಸಂಪೂರ್ಣ ಆನಂದ ಪ್ರಾಪ್ತಿ ಎಂಬ ಮೋಕ್ಷವಾಗಬೇಕಾದರೆ ಕೇವಲ ಜ್ಞಾನದಿಂದ ಆಗೋದಿಲ್ಲ. ಸಂಪೂರ್ಣ ಆನಂದ ಪ್ರಾಪ್ತಿ ಎಂಬ ಮೋಕ್ಷ ಅದು ಕರ್ಮದ ಸಹಾಯವುಳ್ಳ ಜ್ಞಾನದಿಂದ ಆಗುತ್ತದೆ ಅಂತ ಆಯಿತು. ಹಾಗಾದ್ರೆ ಜ್ಞಾನ ಕರ್ಮಗಳು ಎರಡು ಅಂತೂ ಸಂಪೂರ್ಣ ಆನಂದ ಪ್ರಾಪ್ತಿ ಎಂಬ ಮೋಕ್ಷಕ್ಕೆ ಬೇಕು ಅಂತ ಆಯಿತಲ್ಲ ಅಂತ ಪ್ರಶ್ನೆ ಬಂದರೆ, ಈ ಪ್ರಶ್ನೆಗೆ ಮತ್ತೆ ಅಂದ್ರೆ ಸಮುಚ್ಚಯವಾದಾಪತ್ತಿ, ಜ್ಞಾನ ಕರ್ಮಗಳು ಎರಡೂ ಸೇರಿ ಮೋಕ್ಷಕ್ಕೆ ಕಾರಣ ಅಂತ ಆಯ್ತಲ್ಲ ಅಂತಂದ್ರೆ, ಈ ಪ್ರಶ್ನೆಗೆ ಮತ್ತೆ ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಬೃಹತ್ತಂತ್ರ ಎಂಬ ಗ್ರಂಥವನ್ನ ಪ್ರಮಾಣವನ್ನಾಗಿ ಕೊಟ್ಟು ಹೇಳ್ತಾ ಇದೆ. ಇತ್ಯತಃ ಸರ್ವೇತಿ. ಏನಪ್ಪ ಅಭಿಪ್ರಾಯ ನೋಡಿ. ಸರ್ವ ದುಃಖ ನಿವೃತ್ತಿಶ್ಚ ಜ್ಞಾನಿನೋ ನಿಶ್ಚಿತೈವ ಹಿ. ಸರ್ವ ದುಃಖ ನಿವೃತ್ತಿಶ್ಚ ಜ್ಞಾನಿನೋ ನಿಶ್ಚಿತೈವ ಹಿ. ಉಪಾಸಯಾ ಕರ್ಮಭಿಶ್ಚ ಭಕ್ತ್ಯಾ ಚಾನಂದ ಚಿತ್ರತಾ ಇತಿ ಚ ಬೃಹತ್ತಂತ್ರೇ. ಏನ್ ಹೇಳ್ತಾ ಇದ್ದಾರೆ? ಸರ್ವ ದುಃಖ ನಿವೃತ್ತಿಶ್ಚ ಜ್ಞಾನಿನಃ ನಿಶ್ಚಿತಾ ಏವ. ಸರ್ವ ದುಃಖ ನಿವೃತ್ತಿ ಸ್ತ್ರೀಲಿಂಗ, ಅದಕ್ಕೆ ನಿಶ್ಚಿತಾ ಏವ ಅಂತಂದ್ರು. ಸರ್ವ ದುಃಖ ನಿವೃತ್ತಿ ಎಂಬ ಮೋಕ್ಷ ಇದು ಜ್ಞಾನದಿಂದ ನಿಶ್ಚಿತ. ಅಪರೋಕ್ಷ ಜ್ಞಾನಿಗಳಿಗೆ ಸರ್ವ ದುಃಖ ನಿವೃತ್ತಿ ಎಂಬ ಮೋಕ್ಷ ಇದು ಅತ್ಯಂತ ನಿಶ್ಚಿತ.
ನಿಶ್ಚಿತವೇ, ನಿಜವೇ. ಆದರೆ ಉಪಾಸನಾದಿಂದ ಕರ್ಮಭಿಶ್ಚ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡತಕ್ಕಂಥ ನಿಷ್ಕಾಮ ಕರ್ಮಗಳಿಂದ ಭಕ್ತ್ಯಾ ಕರ್ಮಭಿಶ್ಚ ಉಪಾಸನೆಯಿಂದ ಕರ್ಮಭಿಶ್ಚ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡತಕ್ಕಂಥ ನಿವೃತ್ತ ಕರ್ಮಗಳಿಂದ ಮತ್ತು ಜ್ಞಾನೋತ್ತರದಲ್ಲಿ ಮಾಡುವ ಅತಿ ಪರಿಪಕ್ವವಾದ ಭಕ್ತಿಯಿಂದ ಭಕ್ತ್ಯಾಚ ಆನಂದ ಚಿತ್ರತಾ ಆನಂದದಲ್ಲಿ ಒಂದು ವೈಶಿಷ್ಟ್ಯ ಉಂಟು. ಜ್ಞಾನದಿಂದ ಮೋಕ್ಷ ಆಗುತ್ತದೆ ನಿಶ್ಚಿತ. ಆದರೆ ಆ ಜ್ಞಾನದಿಂದ ಆಗುವ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗಬೇಕಾದರೆ ಜ್ಞಾನೋತ್ತರದಲ್ಲಿ ಮಾಡತಕ್ಕಂತಹ ಈ ಉಪಾಸನೆ, ಸತ್ಕರ್ಮಗಳ ನಿಷ್ಕಾಮ ಕರ್ಮಗಳ ಅನುಷ್ಠಾನ, ಭಕ್ತಿ ಇವುಗಳು ಕಾರಣ. ಅದರಿಂದ ಜ್ಞಾನೋತ್ತರದಲ್ಲಿ ಮಾಡತಕ್ಕಂಥ ಉಪಾಸನೆ, ಸತ್ಕರ್ಮಗಳು ಮತ್ತು ನಿಶ್ಚಲವಾದ ಪರಿಪಕ್ವವಾದ ಭಕ್ತಿ ಇವುಗಳು ಆ ಮೋಕ್ಷದಲ್ಲಿ ಆಗುವ ಆನಂದಾಭಿವೃದ್ಧಿಗೆ ಕಾರಣ ಅಂತ ಬೃಹತ್ತಂತ್ರ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ತತ್ವ ಪ್ರಕಾಶಕರ ಟೀಕಾರಾಯರು ಬರೆಯುತ್ತಾರೆ, ಸರ್ವ ದುಃಖ ನಿವೃತ್ತಿ ಜ್ಞಾನ ಸಾಧ್ಯ ಮೋಕ್ಷ ಇತಿ ಭಾವ. ಸರ್ವ ದುಃಖ ನಿವೃತ್ತಿ ಎಂಬ ಮೋಕ್ಷ ಇದು ಜ್ಞಾನದಿಂದ ಸಾಧ್ಯ. ಹೌದು, ಇದು ನಿಶ್ಚಿತ. ಯದುಕ್ತಂ ಹಿಂದೆ ಏನು ಹೇಳಿದ್ದೀರಲ್ಲ, ಅಸತ್ ಪ್ರವೃತ್ತಿಯ ಆನಂದ ಕ್ರಾಸಃ ಇತಿನ ತದ್ ಯುಕ್ತಂ. ನಮಗೆ ಅವರಂತ ಇದ್ದಾರೆ, ಸರ್ವ ದುಃಖ ನಿವೃತ್ತಿ ಎಂಬ ಮೋಕ್ಷ ಇದು ಅಪರೋಕ್ಷ ಜ್ಞಾನದಿಂದ ಆಗುತ್ತದೆ ಅಂತಂದ್ರೆ ಸಂತೋಷ. ಆದರೆ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡತಕ್ಕಂತಹ ಅಸತ್ಕರ್ಮಗಳಿಂದ ಆನಂದ ಕ್ರಾಸ ಆಗುತ್ತದೆ ಅಂತೇನಂತೀರಲ್ಲ, ಇದು ಸರಿಯಾದದ್ದಲ್ಲ, ಯುಕ್ತವಾದದ್ದಲ್ಲ. ಜ್ಞಾನೋತ್ತರದಲ್ಲಿ ಮಾಡುವ ಪಾಪಕರ್ಮಗಳು, ಅಸತ್ಕರ್ಮಗಳು ಆನಂದ ಕ್ರಾಸಕ್ಕೆ ಕಾರಣ ಅಂತೇನು ಹಿಂದೆ ಹೇಳಿದ್ರಲ್ಲ, ಇದು ಯುಕ್ತ ಅಲ್ಲ. ಯದುಕ್ತಂ ಯುಷ್ಮಾಭಿ ಅಸತ್ ಪ್ರವೃತ್ತಿಯ ಆನಂದ ಕ್ರಾಸ ಇತಿ ನ ತದ್ ಯುಕ್ತಂ. ಅಸತ್ ಪ್ರವೃತ್ತಿಯಿಂದ ಆನಂದ ಕ್ರಾಸ ಆಗುತ್ತದೆ ಮೋಕ್ಷದಲ್ಲಿ ಅಂತ ನೀವೇನು ಹೇಳಿದ್ರಲ್ಲ, ಇದು ಸರ್ವಥಾ ಯುಕ್ತವಾದದ್ದಲ್ಲ. ಯಾಕೆಂದ್ರೆ ಬ್ರಹ್ಮಾದೀನ ಪುತ್ರಿಕಾ ಕಾಮಾತ್ ಅಸತ್ ಪ್ರವೃತ್ತಿಯ ಕ್ರಾಸ ಅಭಾವಾತ್ ಇತ್ಯತಃ ಆಹ. ನೋಡಿ, ಚತುರ್ಮುಖ ಬ್ರಹ್ಮದೇವರೇನೆ ಹೆಣ್ಣನ್ನ ಸೃಷ್ಟಿ ಮಾಡಿ ತಮ್ಮ ಮಗಳು, ಆ ಮಗಳನ್ನೇ ಕಾಮಿಸಿದ್ದಾರೆ, ಬಯಸಿದ್ದಾರೆ. ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ಮಗಳನ್ನೇ ಬಯಸಿದ್ದು ಎಂಬ ಅಸತ್ಕರ್ಮದಿಂದ ಆನಂದ ಕ್ರಾಸ ಆಗುತ್ತದ? ಏನಿಲ್ಲವಲ್ಲ. ಆದ್ದರಿಂದ ಜ್ಞಾನಿಗಳಿಗೆ ಅಸತ್ಕರ್ಮಗಳಿಂದ ಆನಂದ ಕ್ರಾಸ ಆಗುತ್ತದೆ ಎಂಬುದನ್ನು ಹೇಗೆ ಹೇಳ್ತೀರಿ ಅಂತ ಈ ಒಂದು ಪ್ರಶ್ನೆ ಮಾಡಿದರೆ, ಇತ್ಯತಃ ಆಹ ಧರ್ಮೇತಿ ಪದ್ಮಪುರಾಣದ ಮಾತನ್ನು ಕೊಟ್ಟು ಆಚಾರ್ಯರು ಭಾಷ್ಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಏನು? ಧರ್ಮಸ್ವರೂಪ ಚಿತ್ರತ್ವಾತ ಯೋ ಯೋ ದೇವ ಮನೋಗತಃ ಸಯೇವ ಧರ್ಮ ವಿಜ್ಞೇಯ ನಖ್ಯೇತೆ ಲೋಕ ಸಂಹಿತಾಃ ಇತಿ ಚ ಪಾದ್ಮೇ. ಏನಭಿಪ್ರಾಯ? ಪದ್ಮಪುರಾಣದಲ್ಲಂತಾರೆ ಧರ್ಮ ಸ್ವರೂಪ ಚಿತ್ರತ್ವಾತ. ನೋಡಿ, ಧರ್ಮಗಳು ಯಾವಾಗಲೂ ಕೂಡ ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಪ್ರಕೃತಿಗಳಿಗೆ ಅನುಗುಣವಾಗಿ ಅನೇಕ ಪ್ರಕಾರದ್ದಿದೆ. ಧರ್ಮಗಳು ಅನೇಕ ಪ್ರಕಾರದ್ದು ಇದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮಗಳು ಅನೇಕ ಪ್ರಕಾರದ್ದಿದೆ. ಧರ್ಮ ಸ್ವರೂಪ ಚಿತ್ರತ್ವ, ಧರ್ಮಗಳ ಸ್ವರೂಪ ಆಯಾ ಪ್ರಕೃತಿಗೆ ಅನುಗುಣವಾಗಿ ಅನೇಕ ಪ್ರಕಾರದ್ದಿದೆ. ಯಹ ಯಹ ದೇವ ಮನೋಗತಃ, ಯಾವ್ಯಾವುಗಳು ದೇವ ಮನೋಗತವಾಗಿವೆಯೋ, ಯಾವ ಯಾವ ಧರ್ಮಗಳು ದೇವರ ಅಂದ್ರೆ ದೇವತೆಗಳ ಮನೋಗತವಾಗಿರ್ತಕ್ಕಂಥವುಗಳು, ಸಯೇವ ಧರ್ಮ ವಿಜ್ಞೇಯ. ಅಂದ್ರೆ ಯಾವ ಯಾವ ಆಚರಣೆಗಳು ದೇವತೆಗಳ ಮನೋಗತವಾಗಿದೆಯೋ, ದೇವತೆಗಳಿಗೆ ಇಂಥದ್ದು ಮಾಡೋದು ಇದು ಧರ್ಮ ವಿಹಿತ, ಇಂಥದ್ದು ಮಾಡಿದರೆ ಇದು ಧರ್ಮ ಅಂತ ಯಾವ ದೇವತೆಗಳಿಗೆ ಮನೋಗತವಾಗಿರುತ್ತದೋ ಅವುಗಳೇ ಧರ್ಮ ಅಂತ ತಿಳಿಯಬೇಕು.
ಯೋ ಯೋ ದೇವ ಮನೋಗತಃ ಸಜೇವ ಧರ್ಮ ಅವಿಜ್ಞೇಯ, ಅದನ್ನೇ ಧರ್ಮ ಅಂತ ತಿಳಿಯಬೇಕು. ಗೊತ್ತಾಯ್ತು? ಯಾವ ಯಾವುಗಳು ದೇವತೆಗಳ ಮನಸ್ಸಿಗೆ ಬಂದಿರತಕ್ಕಂಥವುಗಳು, ದೇವತೆಗಳು ಇದು ಸರಿ ಅಂತ ಯಾವುದನ್ನು ಅಂತಾರೋ ಅದು ಧರ್ಮ ಅಂತ ತಿಳಿಯಿರಿ. ಮೇಲ್ನೋಟಕ್ಕೆ ಲೋಕ ವಿರುದ್ಧ ಅಂತ ಅನಿಸಬಹುದು ಕೆಲವು ಕಡೆ, ದೇವತೆಗಳ ಮನಸ್ಸಿಗೆ ಬಂದಿದೆ ಅಂದ್ರೆ ಅದು ಧರ್ಮವೇ. ಕುಂತಿ ಒಂದು ಮಾತು ಹೇಳ್ತಾಳೆ, ದ್ರೌಪದಿಯನ್ನ ತಂದಾಗ ದ್ರೌಪದಿಯನ್ನ 5 ಜನ ಹಂಚಿಕೊಳ್ಳಿ ಅಂತ ನಾನು ಹೇಳಿದೆ, ಆದರೆ ಇದು ನನಗೆ ತಪ್ಪು ಅಂತ ಅನಿಸ್ತಾ ಇಲ್ಲ. ಧರ್ಮರಾಜರು ಈ ಮಾತು ಹೇಳ್ತಾರೆ, ಈ ದ್ರೌಪದಿಯನ್ನು ನಾವು 5 ಜನ ಮದುವೆ ಆಗತಕ್ಕಂಥದ್ದು, ಇದು ಅಧರ್ಮ ಅಂತ ನಮಗನಿಸ್ತಾ ಇಲ್ಲ. ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ಇದಕ್ಕೆ ನಿರ್ಣಯ ಕೊಟ್ಟಿದ್ದಾರೆ. ದ್ರೌಪದಿಯ ದೇಹದಲ್ಲಿ 5 ಜನ ಪಂಚ ಪಾಂಡವರ ಗಂಡಂದಿರೇ ಇದ್ದಾರೆ. ವಾಯುದೇವರು, ಯಮಧರ್ಮರಾಜರು ಏನಿದ್ದಾರೆ, ಪಂಚ ಪಾಂಡವರು, ಅಶ್ವಿನಿ ದೇವತೆಗಳು, ಇಂದ್ರದೇವರು, ಅವರವರ ಹೆಂಡಂದಿರು, ಭಾರತೀ ದೇವಿಯರು, ವಾಯುದೇವರ ಹೆಂಡತಿ ಶಚಿ, ಶ್ಯಾಮಲ, ಉಷಾ, ಉಮಾ, ಅಶ್ವಿನಿ ದೇವತೆಗಳ ಹೆಂಡತಿ, ಅಲ್ಲಿ ವಿಶೇಷವಾಗಿ ಉಷಾ, ಯಮಧರ್ಮನ ಹೆಂಡತಿ ಶ್ಯಾಮಲ, ಅರ್ಜುನನ ಹೆಂಡತಿ ಶಚಿ, ಹೀಗೆಲ್ಲ ಇದ್ದಾರೋ ಇಲ್ಲ, ಶಚಿ, ಶ್ಯಾಮಲ, ಉಷಾ, ಉಮಾ. ರುದ್ರದೇವರ ಹೆಂಡತಿ ಉಮೆಯೂ ಕೂಡ ಸುತ್ತಳಾಗಿ ಇದ್ದಾಳೆ. ಅಂದ್ರೆ ನೋಡಿ, ಯೋಚನೆ ಮಾಡಿ ಎಷ್ಟು ಸೂಕ್ಷ್ಮ ಇರುತ್ತದೆ ಧರ್ಮಶಾಸ್ತ್ರ. ದೇವತೆಗಳ ಮನಸ್ಸಿಗೆ ಯಾವುದು ಇದು ವಿಹಿತ, ಯಾವುದು ದೇವ ಮನೋಗತವೋ ಸಯೇವ ಧರ್ಮ ಇತಿ ವಿಜ್ಞೆ, ಅದು ಧರ್ಮ ಅಂತ ತಿಳಿ. ಯಾಕೆಂದ್ರೆ ಸಾಮಾನ್ಯವಾಗಿ ದೇವತೆಗಳ ಮನಸ್ಸಿಗೆ ಧರ್ಮ ವಿರುದ್ಧವಾದದ್ದು ಯಾವ ಯೋಚನೆಯೂ ಬರೋದಿಲ್ಲ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ಗೊತ್ತಾಯ್ತು? ಧರ್ಮ ವಿರುದ್ಧವಾದದ್ದು ಯಾವುದು ದೇವತೆಗಳ ಮನಸ್ಸಿಗೆ ಬರತಕ್ಕಂಥದ್ದಲ್ಲ ಎಂಬ ಮಾತು. ನಖ್ಯೇತೆ ಲೋಕ ಸಂಹಿತಾ ಎಂಬ ಮಾತನ್ನು ಹೇಳ್ತಾರೆ. ಏತೆ ಹೇಳ್ತಾ ಇದ್ದಾರೆ, ಏತೆ ಏತೆ ನಹಿ ಲೋಕ ಸಂಹಿತಾ ಅಂದ್ರೆ ನೋಡಿ, ಇತರರ ಧರ್ಮವು, ಬೇರೆಯವರು ಮಾಡಿರ್ತಕ್ಕಂಥ ಧರ್ಮ ಬೇರೆಯವರಿಗೆ ಅದು ಅಧರ್ಮ ಅಂತ ಅನಿಸಬಹುದು. ಯಾಕೆಂದ್ರೆ ಈ ದೇವತೆಗಳು ಇತರ ಜನರಿಗೆ ಸದೃಶರಲ್ಲ. ನೋಡಿ, ಮನುಷ್ಯರಲ್ಲಿ ಇವರ ಯೋಗ್ಯತೆನೇ ಕಡಿಮೆ, ಇವರ ಬುದ್ಧಿನೇ ಕಡಿಮೆ. ಆದ್ದರಿಂದ ಮನುಷ್ಯರಿಗೆ ಅಧರ್ಮ ಅಂತ ಅನಿಸಿದ್ದು ದೇವತೆಗಳ ದೃಷ್ಟಿಯಲ್ಲಿ ಅದು ಧರ್ಮ. ದೇವತೆಗಳಿಗೆ ಯಾವುದು ಧರ್ಮವಾಗಿರುತ್ತದೋ ಅದು ಲೋಕದೃಷ್ಟಿಯಿಂದ ಅಧರ್ಮ ಅಂತ ಅನಿಸಬಹುದು. ಅದಕ್ಕೆ ಧರ್ಮ ಸ್ವರೂಪ ಚಿತ್ರತ್ವ, ಧರ್ಮಗಳ ಸ್ವರೂಪ ಅದು ಅನೇಕ ಪ್ರಕಾರದ್ದಾಗಿರತಕ್ಕಂಥದ್ದಾಗಿದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾಕೃತ್ಪಾದರಿ ಮಾತಿಗೆ ವಿವರಣೆ ಬರೀತಾರೆ. ಅನ್ಯೇಷಾಂ ಏವಂ ಭಾವಾತ್, ಅನ್ಯೇಷಾಂ ಏವಂ ಅಭಾವಾತ್, ಮನುಷ್ಯ ಸಾಧಕರಲ್ಲಿ ಪೂರ್ವೋಕ್ತವಾದದ್ದು ಅಧರ್ಮಾಂ ತಂದ ಮೇಲೆ, ಈ ಮನುಷ್ಯರ ವಿಷಯದಲ್ಲಿ ಹಿಂದೆ ಹೇಳಿರ್ತಕ್ಕಂಥದ್ದು ಇದು ಅಧರ್ಮ ಅಂತ ಅನಿಸಿಕೊಂಡರೂ ಕೂಡ, ಗೊತ್ತಾಯ್ತೋ ಇಲ್ಲ, ಮನುಷ್ಯರ ವಿಷಯದಲ್ಲಿ ಇದು ಅಧರ್ಮ ಅಂತ ಅನಿಸಿಕೊಂಡರೂ ಕೂಡ ಬೇರೆಯವರಿಗೂ ಕೂಡ ಅದು ಅಧರ್ಮ ಅಂತ ಹೇಗಾಗಲಿಕ್ಕೆ ಸಾಧ್ಯ? ಅನ್ಯೇಷಾಂ ಏವಂ ಅಭಾವಾತ್ ತೇಷಾಮೇವ ಅಯಂ ವಿಶೇಷಃ ಕಥಮಿತ್ಯತಃ ಆಹ. ಉಳಿದವರಿಗೆ ಹೇಗೆ ಧರ್ಮವಾಗುತ್ತೆ ಅಂದ್ರೆ ಮನುಷ್ಯರಿಗೆ ಅಧರ್ಮವಾದದ್ದು ಬೇರೆಯವರಿಗೆ ಧರ್ಮ ಹೇಗಾಗುತ್ತದಪ್ಪ ಅಂದ್ರೆ ನಹೀತಿ ನಖ್ಯೇತೆ ಲೋಕ ಸಂಹಿತಾ ಅಂದ್ರು ಪದ್ಮಪುರಾಣದಲ್ಲಿ. ಏನು ಅಂದ್ರೆ ಈ ದೇವತೆಗಳು ಇತರ ಜನರಂತೆ ಅಲ್ಲ. ದೇವತೆಗಳಿಗೆ ಅದು ಧರ್ಮವಾದ ಮಾತ್ರಕ್ಕೆ ಮನುಷ್ಯರ ದೃಷ್ಟಿಯಿಂದಲೂ ಅದು ಧರ್ಮ ಹೀಗೆ ಆಗಬೇಕು ಅಂತೆಲ್ಲ ಏನಿಲ್ಲ. ಗೊತ್ತಾಯ್ತು ಇಲ್ಲ? ಮನುಷ್ಯರಿಗೆ ಧರ್ಮವಾದದ್ದು ಅದು ದೇವತೆಗಳಿಗೆ ಧರ್ಮವಾಗಿರೋದಿಲ್ಲ. ಹಾಗೆ ದೇವತೆಗಳ ಮನಸ್ಸಿಗೆ ಇದು ಧರ್ಮ ಅಂತ ಅನಿಸಿದ್ದು ನಾವು ಮನುಷ್ಯರು ಕೂಡ ಹಾಗೆ ಮಾಡ್ತೇವೆ ಅಂತ ಹಾಗಲ್ಲಿಕ್ಕೆ ಬರಲ್ಲ. ದೇವತೆಗಳು ಅವರು ಪ್ರತ್ಯೇಕ, ಅವರು ಬೇರೆನೆ, ಅವರ ಯೋಗ್ಯತೆನೇ ಬೇರೆ. ಆದ್ದರಿಂದ ಮನುಷ್ಯರಿಗೆ ದೇವತೆಗಳು ಸರ್ವಥಾ ಸದೃಶರಲ್ಲ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ?
ಅತಃ ಜ್ಞಾನಿನಾಂ ಸದಸತ್ ಪ್ರವೃತ್ತಿಭ್ಯಾಂ, ಆದ್ದರಿಂದ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಸದಸತ್ ಪ್ರವೃತ್ತಿಗಳಿಂದ, ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಸದಸತ್ ಪ್ರವೃತ್ತಿಗಳಿಂದ ವಿಶೇಷ ಸದ್ಭಾವೇಪಿ ಅಂದ್ರೆ ವಿಶೇಷ ಉಂಟು. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಆ ಜ್ಞಾನೋತ್ತರದಲ್ಲಿ ಮಾಡತಕ್ಕಂಥ ಸತ್ಕರ್ಮಗಳಿಂದ ಆನಂದಾಭಿವೃದ್ಧಿ, ಅಸತ್ಕರ್ಮಗಳಿಂದ ಆನಂದ ಕ್ರಾಸ ಎಂಬ ವಿಶೇಷ ಇದೆ. ಇದ್ದರೂ ಕೂಡ ಜ್ಞಾನಿಗಳು ಅಂದಮೇಲೆ ಮುಗಿದೋಯ್ತು, ಮೋಕ್ಷ ನಿಶ್ಚಿತ. ಅತಃ ಜ್ಞಾನಿನಾಂ ಸದಸತ್ ಪ್ರವೃತ್ತಿಭ್ಯಾಂ ವಿಶೇಷ ಸದ್ಭಾವೇಪಿ, ಗೊತ್ತಾಯ್ತೋ ಇಲ್ಲ, ಜ್ಞಾನಿಗಳಿಗೆ ಸದಸತ್ ಪ್ರವೃತ್ತಿಗಳಿಂದ ವಿಶೇಷ ಫಲ ಅಂಬೋದು, ನ್ಯೂನತಾ ಆಧಿಕ್ಯ ಎಂಬ ಫಲ ಇದ್ದರೂ ಕೂಡ ಆ ಜ್ಞಾನಿಗಳಿಗೆ ಜ್ಞಾನದಿಂದ ಮೋಕ್ಷವೆಂಬ ಫಲ ಮಾತ್ರ ಅತ್ಯಂತ ನಿಶ್ಚಿತ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬ ಚಿಂತನೆಯನ್ನು ನಾವು ಮಾಡಬೇಕು ಅಂತ ತಿಳಿಯಬೇಕು. ಇಷ್ಟು ಈ ರೀತಿ ಸ್ತುತ್ಯಧಿಕರಣದ ವಿಚಾರವನ್ನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಹಿಂದೆ ಬಂತು, ನಾವು ಚಿಂತನೆ ಮಾಡಿದ್ದೇವೆ. ಸ್ತುತ್ಯಧಿಕರಣದ ವಿಚಾರ ಸುಮಾರು ಸ್ತುತ್ಯಧಿಕರಣ 14ನೇ ಸೂತ್ರದಿಂದ ಆರಂಭವಾಗಿ 33ನೇ ಸೂತ್ರಕ್ಕೆ ಮುಕ್ತಾಯವಾಗುತ್ತಾ ಇದೆ. ದೊಡ್ಡದಾದ ಒಂದು ಅಧಿಕರಣ. ತತ್ವಪ್ರಕಾಶ ಕೇಳಿ, ಟೀಕಾಕೃತ್ಪಾದರ ಸುಧೆಯಲ್ಲಿ ಇದನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ತತ್ವಪ್ರಕಾಶಿಕೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದರಿಂದ. ಮುಂದೆ ಉಭಯಲಿಂಗಾಧಿಕರಣ ಅಂತ, ಉಭಯಲಿಂಗಾಧಿಕರಣ ಸುಧೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಈ ಉಭಯಲಿಂಗಾಧಿಕರಣವನ್ನ ಸಂಕ್ಷೇಪವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತೂ ಇಲ್ಲಿಯೂ ಕೂಡ ಸುಮಾರು 34ನೇ ಸೂತ್ರದಿಂದ ಈ ಉಭಯಲಿಂಗಾಧಿಕರಣ ಅಲ್ಲಿ ಹೇಳ್ತಾರೆ. ಸುಮಾರು 34ನೇ ಸೂತ್ರದಿಂದ ಉಭಯಲಿಂಗಾಧಿಕರಣ ಎಂಬುದು 40ನೇ ಸೂತ್ರದವರೆಗೂ ಸುಮಾರು 7 ಸೂತ್ರಗಳ ಅಧಿಕರಣ. 34, 35, 36, 37, 38, 39, 40, 41, 42, 43 ಹೀಗೆ 34ರಿಂದ ತಿಳಿಸ್ಕೊಂಡು 44 10 ಅಧಿಕರಣದ 10 ಸೂತ್ರಗಳ ಒಂದು ಅಧಿಕರಣ. ಗೊತ್ತಾಯ್ತು ಅಲ್ಲ? 10 ಸೂತ್ರಗಳ ಒಂದು ಅಧಿಕರಣ ಇದು ಉಭಯಲಿಂಗಾಧಿಕರಣ ಎಂಬತಕ್ಕಂಥದ್ದು. 40ನೇ ಸೂತ್ರದವರೆಗೂ ಗೊತ್ತಾಯ್ತಾ? ಅದನ್ನ ಅಂದ್ರೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 40ನೇ ಸೂತ್ರದವರೆಗೂ ಅಂತಂದರೆ ಸುಮಾರು ನೋಡಿ 34, 35, 36, 37, 38, 39, 40 ಅದೇ 7 ಸೂತ್ರಗಳ ಒಂದು ಅಧಿಕರಣ. ಉಭಯಲಿಂಗಾಧಿಕರಣ 7 ಸೂತ್ರಗಳ ಅಧಿಕರಣ. ಬಹಳ ಮಹತ್ವದ ಮಾತು. ಏನು ಹೇಳ್ತಾ ಇದ್ದಾರೆ ಉಭಯಲಿಂಗಾಧಿಕರಣದಲ್ಲಿ? ಈ ಮೋಕ್ಷ ಸಾಧನೀಭೂತವಾದ ಭಗವದ್ ಅಪರೋಕ್ಷ ಜ್ಞಾನ ಎಲ್ಲರಿಗೂ ಆಗುತ್ತದ ಅಂತ ಒಂದು ಪ್ರಶ್ನೆ. ಶ್ರವಣ ಮನನಗಳಲ್ಲಿ ಎಲ್ಲರೂ ಪ್ರವೃತ್ತರಾಗುತ್ತಾರೆ. ಭಗವನ್ ಮಹಿಮಾ ಶ್ರವಣ ಮಾಡ್ತಾರೆ. ಗೊತ್ತಾಯ್ತು? ಶ್ರವಣ ಮನನಗಳಲ್ಲಿ ಎಲ್ಲರೂ ಪ್ರವೃತ್ತರಾಗುತ್ತಾರೆ. ಶ್ರವಣ ಮನನಗಳಲ್ಲಿ ಎಲ್ಲರೂ ಪ್ರವೃತ್ತರಾದ್ದರಿಂದ ಹಾಗಾದ್ರೆ ಅಪರೋಕ್ಷ ಜ್ಞಾನವೂ ಕೂಡ ಎಲ್ಲರಿಗೂ ಆಗುತ್ತದೆ. ಶ್ರವಣ ಮನನ ನಿಧಿಧ್ಯಾಸನ ಅಂತ ಕೇಳಿದ್ದೇವೆ. ಶ್ರವಣ ಮನನ ಎಂಬ ಸಾಧನೆ ಎಲ್ಲರೂ ಮಾಡ್ತಾರೆ. ಹಾಗೆ ಅಪರೋಕ್ಷ ಜ್ಞಾನ ಎಂಬ ಸಾಧನೆಯನ್ನು ಕೂಡ ಎಲ್ಲರೂ ಮಾಡಬಹುದಾ? ಎಲ್ಲ ಜೀವರಿಗೂ ಭಗವಂತನ ಅಪರೋಕ್ಷ ಜ್ಞಾನವಾಗುತ್ತದ ಅಂತಂದ್ರೆ ಇಲ್ಲ. ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಾದ ಸಜ್ಜೀವಿಗಳಿಗೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನವಾಗತಕ್ಕಂಥದ್ದು ಎಂಬ ವಿಚಾರವನ್ನ ಈ ಉಭಯಲಿಂಗಾಧಿಕರಣದಲ್ಲಿ ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ. 34ನೇ ಸೂತ್ರ ಇಲ್ಲಿ ಓಂ ಸರ್ವಥಾಪಿತು ತೇಯೇವ ಉಭಯಲಿಂಗಾತಂತಿದೆ ಸೂತ್ರ. ಉಭಯಲಿಂಗಾಧಿಕರಣ ಅಂತ ಆರಂಭವಾಗಿದೆ. ಇರ್ಲಿ, ಏನಪ್ಪ ಅಭಿಪ್ರಾಯ ನೋಡೋಣ ಮೊದಲು. ಅತ್ರ ಭಗವತ್ ಪ್ರಾಪ್ತಿ ಸಾಧನ ಧ್ಯಾನಸ್ಯ ಅಧಿಕಾರಿ ಮಾತ್ರ ಪ್ರಾಪ್ಯತ್ವ ಮಹಿಮ್ನಃ ವರ್ಣನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದು ಭಗವಂತನ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಾದ ಅಧಿಕಾರಿಗಳಿಂದ ಮಾತ್ರ ಪ್ರಾಪ್ಯವಾಗತಕ್ಕಂಥದ್ದು. ಯಾರಿಗೆ ಬೇಕಾದವರಿಗೆ ಅಪರೋಕ್ಷ ಜ್ಞಾನ ಎಂಬುದು ಪ್ರಾಪ್ತವಾಗುತ್ತದೆ ಅಂತ ಅಲ್ಲ. ಯೋಗ್ಯ ಅಧಿಕಾರಿಗಳಿಗೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನ ಎಂಬುದು ಪ್ರಾಪ್ತವಾಗುತ್ತದೆ ಎಂಬ ಮಹಿಮೆಯನ್ನ, ಅಪರೋಕ್ಷ ಜ್ಞಾನದ ಮಹಿಮೆಯನ್ನ ಇಲ್ಲಿ ವರ್ಣನೆ ಮಾಡುವುದರಿಂದ ಅಸ್ತಿ ಶಾಸ್ತ್ರಾದಿ ಸಂಗತಿ, ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ,
ಪಾದ ಸಂಗತಿ, ಅಧಿಕರಣ ಸಂಗತಿ, ಸೂತ್ರ ಸಂಗತಿ ಎಲ್ಲವೂ ಪ್ರಾಪ್ತವಾಗುತ್ತವೆ. ಯಾಕೆಂದ್ರೆ ನೋಡಿ, ಭಗವದ್ವಿಷಯಕವಾಗಿ ಹೇಳಿದ್ರೆ ಶಾಸ್ತ್ರ ಸಂಗತಿ ಬರುತ್ತದೆ. ಆ ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದೇ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಶಾಸ್ತ್ರ ಸಂಗತಿ ಇದೆ. ಅಧ್ಯಾಯ ಸಂಗತಿ, ಅಧ್ಯಾಯ ಏನು? ಸಾಧನಾಧ್ಯಾಯ. ಸಾಧನಾಧ್ಯಾಯದ 5ನೇ ಅಧಿಕರಣ ಇದು, ಉಭಯಲಿಂಗಾಧಿಕರಣ ಎಂಬುದು. ಅಪರೋಕ್ಷ ಜ್ಞಾನ ಅದರ ಮಹಿಮೆ. ಅಪರೋಕ್ಷ ಜ್ಞಾನ ಯೋಗ್ಯರಾದವರಿಗೆ ಮಾತ್ರ ಪ್ರಾಪ್ತವಾಗುತ್ತದೆ. ಅಪರೋಕ್ಷ ಜ್ಞಾನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸಾಧನಾಧ್ಯಾಯದಲ್ಲಿ ಮೋಕ್ಷಕ್ಕೆ ಸಾಧನೀಭೂತವಾದ ಅಪರೋಕ್ಷ ಜ್ಞಾನದ ಬಗ್ಗೆ ಒಂದು ಮಹಿಮೆಯನ್ನ ಹೇಳಿಕೊಡ್ತಾ ಇದ್ದಾರೆ. ಆದ್ದರಿಂದ ಇದು ಅಧ್ಯಾಯ ಸಂಗತಿನೂ ಇದೆ. ಆಮೇಲೆ ಪಾದ ಸಂಗತಿ, ಇದು 4ನೇ ಪಾದ 3ನೇ ಅಧ್ಯಾಯದಲ್ಲಿ ಜ್ಞಾನ ಪಾದ. ಅಪರೋಕ್ಷ ಜ್ಞಾನದ ಮಹಿಮೆಯನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಪಾದ ಸಂಗತಿನೂ ಉಂಟು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಿಂದಿನ ಅಧಿಕರಣ ಸ್ತುತ್ಯಧಿಕರಣ. ಸ್ತುತ್ಯಧಿಕರಣದಲ್ಲಿ ಏನ್ ಮಾಡಿರು? ಅಪರೋಕ್ಷ ಜ್ಞಾನಿಗಳು ಕೂಡ ಜ್ಞಾನೋತ್ತರದಲ್ಲಿಯೂ ಕೂಡ ನಿಷ್ಕಾಮ ಕರ್ಮಗಳನ್ನ ಮಾಡಬೇಕು, ಅದು ಆನಂದಾಭಿವೃದ್ಧಿಗೆ ಕಾರಣ. ಅಪರೋಕ್ಷ ಜ್ಞಾನದ ಮಹಿಮೆಯನ್ನೆಲ್ಲ ಹೇಳಿದರು. ಅಪರೋಕ್ಷ ಜ್ಞಾನ ಹಾಗಾದ್ರೆ ಎಲ್ಲರಿಗೂ ಅಪರೋಕ್ಷ ಜ್ಞಾನ ಉಂಟೆ ಅಂದ್ರೆ ಅಲ್ಲ, ಕೆಲವರಿಗೆ ಮಾತ್ರ. ಆ ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಾದ ಜೀವರಿಗೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನ ಎಂಬುದನ್ನು ಹೇಳ್ತಾ ಇದ್ದಾರೆ. ಯಾಕೆ ಹೇಳಬಾರದು ಅಂತ ಪ್ರಶ್ನೆ. ಅನಧಿಕಾರಿ ಪ್ರಾಪ್ಯತ್ವೆ. ಅಪರೋಕ್ಷ ಜ್ಞಾನ ಎಂಬುದು ಎಲ್ಲರಿಂದಲೂ ಕೂಡ ಪ್ರಾಪ್ತವಾಗತಕ್ಕಂಥದ್ದೇನು ತೊಂದರೆ? ಎಲ್ಲರಿಗೂ ಅಪರೋಕ್ಷ ಜ್ಞಾನ ಎಂಬುದು ಸಿಗಲಿ ಅಂತ ನಾವಂದರೆ ಎಲ್ಲರಿಗೂ ಅಪರೋಕ್ಷ ಜ್ಞಾನ ಸಿಗಲಿ ಅಂದ್ರೆ ಹಾಗಲ್ಲ. ಅನಧಿಕಾರಿ ಪ್ರಾಪ್ಯತ್ವೆ, ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳಲ್ಲದೇ ಇದ್ದವರಿಗೂ ಅಪರೋಕ್ಷ ಜ್ಞಾನ ಆಗುತ್ತದೆ ಅಂದ್ರೆ ಮುಕ್ತ ಯೋಗ್ಯಾನಾಮಪಿ ಮೋಕ್ಷ ಪ್ರಸಂಗಾತ್. ಹಾಗಾದ್ರೆ ಯಾರು ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಅಪರೋಕ್ಷ ಜ್ಞಾನ ಪಡೆಯೋದಕ್ಕೆ ಯೋಗ್ಯರಲ್ಲವೋ ಅವರಿಗೂ ಭಗವಂತನ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ ಆಗುತ್ತದೆ ಅಂದುಬಿಟ್ರೆ, ಹಾಗಾದ್ರೆ ಯಾರು ಮುಕ್ತಿ ಯೋಗ್ಯರಲ್ಲವೋ ಅವರಿಗೂ ಮುಕ್ತಿ ಆಗಲಿ. ಹಾಗಾದ್ರೆ ಮುಕ್ತ ಯೋಗ್ಯರಿಗೂ ಕೂಡ ಮೋಕ್ಷ ಎಂಬುದು ಆಗಬೇಕಾಗುತ್ತದೆ. ಮುಕ್ತ ಯೋಗ್ಯಾನಾಮಪಿ ಮೋಕ್ಷ ಪ್ರಸಂಗ. ಮುಕ್ತ ಯೋಗ್ಯರಿಗೂ ಕೂಡ ಮೋಕ್ಷ ಎಂಬುದು ಆಗಬೇಕಾಗುತ್ತದೆ ಅಂತ ಹೇಳಬೇಕಾಗುತ್ತೆ. ಆದ್ದರಿಂದ ಜ್ಞಾನ ಎಂಬುದು ಎಲ್ಲರಿಂದಲೂ ಪ್ರಾಪ್ಯ ಅಲ್ಲ. ಭಗವಂತನ ಅಪರೋಕ್ಷ ಜ್ಞಾನ ಅದು ಯೋಗ್ಯರಾದವರಿಗೆ ಮಾತ್ರ ಎಂಬುದನ್ನು ಈ ಅಧಿಕರಣದಲ್ಲಿ ಸಮರ್ಥನೆ ಮಾಡಬೇಕಾಗಿದೆ. ಸಮರ್ಥನೀಯಮೇತತ್. ಏನಪ್ಪ ಇಲ್ಲಿ ವಿಷಯ ಸಂಶಯಗಳು, ಸಂಶಯ ಬೀಜ ಎಲ್ಲ ಏನಪ್ಪಾ ನೋಡಿ. ಪ್ರಕೃತಂ ಜ್ಞಾನಮತ್ರ ವಿಷಯ. ಇಲ್ಲಿ ಅಪರೋಕ್ಷ ಜ್ಞಾನವೇ ಈ ಉಭಯಲಿಂಗಾಧಿಕರಣಕ್ಕೆ ವಿಷಯವಾಗಿದೆ. ಸಂದೇಹ ಏನಪ್ಪಾ? ಕಿಂ ಅಧಿಕಾರಿಭಿರೇವ ಆಪ್ಯತೆ ಉತ ಅನಧಿಕಾರಿಭಿರಪಿ ಇತಿ ಸಂದೇಹ. ಈ ಅಪರೋಕ್ಷ ಜ್ಞಾನ ಎಂಬ ಸಾಧನೆ, ಈ ಅಪರೋಕ್ಷ ಜ್ಞಾನ ಎಂಬತಕ್ಕಂಥದ್ದು ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಾದವರಿಂದ ಮಾತ್ರ ಹೊಂದಲ್ಪಡತಕ್ಕಂಥದ್ದು, ಅಥವಾ ಅಪರೋಕ್ಷ ಜ್ಞಾನಕ್ಕೆ ಅನಧಿಕಾರಿಗಳಿಂದಲೂ ಕೂಡ ಈ ಅಪರೋಕ್ಷ ಜ್ಞಾನ ಎಂಬುದು ಹೊಂದಲ್ಪಡುತ್ತದೆ. ಅಂದ್ರೆ ಅಪರೋಕ್ಷ ಜ್ಞಾನ ಆ ಜ್ಞಾನಕ್ಕೆ ಯೋಗ್ಯರಾದವರಿಗೆ ಮಾತ್ರ ಆಗುತ್ತದೋ, ಅಥವಾ ಅಪರೋಕ್ಷ ಜ್ಞಾನಕ್ಕೆ ಅಯೋಗ್ಯರಾದವರಿಗೂ ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತದೋ? ಸಂದೇಹ. ಯಾಕೆ? ಉಭಯತಾಪಿ ಲೋಕೆ ದರ್ಶನಂ ಸಂದೇಹ ಬೀಜಂ. ಜಗತ್ತಿನಲ್ಲಿ 2 ರೀತಿಯಾಗಿಯೂ ಕಂಡಿದೆ. ಕೆಲವು ಫಲಗಳು ಯೋಗ್ಯರಿಗೂ ಆಗುತ್ತವೆ, ಅಯೋಗ್ಯರಿಗೂ ಆಗುತ್ತವೆ. ಒಂದು ಸ್ಥಾನವನ್ನ, ಒಂದು ಫಲವನ್ನ ಯೋಗ್ಯರಾದ ವ್ಯಕ್ತಿಗಳೂ ಹೊಂದುತ್ತಾರೆ. ಕೆಲವೊಂದು ಬಾರಿ ಅಯೋಗ್ಯರಾದವರಿಗೂ ಕೂಡ, ಗೊತ್ತಾಯ್ತೋ ಇಲ್ಲ, ಅಂದ್ರೆ ಕೆಲವೊಂದು ಬಾರಿ ಅಯೋಗ್ಯರಾದವರಿಗೂ ಕೂಡ ದೊಡ್ಡ ಸ್ಥಾನ, ಪದವಿ ಇವುಗಳು ಸಿಗುತ್ತವೋ ಇಲ್ಲ, ಜಗತ್ತಿನಲ್ಲಿ ಕಂಡುದೋ ಇಲ್ಲ. ಎಲ್ಲಾ ಫಲಗಳು ಯೋಗ್ಯರಾದವರಿಗೆ ಅಂತೇನಿಲ್ಲ. ಕೆಲವೊಂದು ಬಾರಿ ಫಲಗಳು ಯೋಗ್ಯರಾದವರಿಗೆ ಪ್ರಾಪ್ತವಾಗುತ್ತವೆ, ಕೆಲವೊಂದು ಬಾರಿ ಕೆಲವು ಫಲಗಳು ಅಯೋಗ್ಯರಾದವರಿಗೂ ಸಿಗುತ್ತವೆ. ಜಗತ್ತಿನಲ್ಲಿ ಹಾಗೆ ಕಂಡಿದೆ. ಆದ್ರಿಂದ ಅಪರೋಕ್ಷ ಜ್ಞಾನ ಎಂಬುದು ಕೂಡ ಯೋಗ್ಯರಾದವರಿಗೆ ಮಾತ್ರವೋ, ಅಥವಾ ಅಪರೋಕ್ಷ ಜ್ಞಾನಕ್ಕೆ ಅಯೋಗ್ಯರಾದವರಿಗೂ ಆ ಭಗವಂತನ ಅಪರೋಕ್ಷ ಜ್ಞಾನವಾಗುತ್ತದೋ ಅಂತ ಸಂದೇಹ. ಏನು ಪೂರ್ವ ಪಕ್ಷ? ಅನಧಿಕಾರಿ ಬಿರಪಿ ಜ್ಞಾನಮಾಪ್ಯತೆ ಇತಿ ಪೂರ್ವ ಪಕ್ಷ. ಯಾರು ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಲ್ಲವೋ ಅವರಿಂದಲೂ ಕೂಡ ಅವಶ್ಯವಾಗಿ ಅಪರೋಕ್ಷ ಜ್ಞಾನ ಎಂಬುದು ಹೊಂದಲ್ಪಡುತ್ತದೆ. ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳಲ್ಲದೇ ಇದ್ದವರಿಂದಲೂ ಕೂಡ ಅಪರೋಕ್ಷ ಜ್ಞಾನ ಎಂಬುದು ಪ್ರಾಪ್ಯವಾಗಿದೆ. ಯಾಕೆ? ಅಧಿಕಾರ ಅಭಾವೇಪಿ
ಮಹಾಪ್ರಯತ್ನೇನ ಪ್ರಾಪ್ತುಂ ಶಕ್ಯತ್ವಾ. ಜಗತ್ತಿನ ನಿಯಮ ಅಂದ್ರವು ಅಧಿಕಾರ ಇಲ್ಲದೆ ಹೋದರೂ ಕೂಡ ಮಹಾಪ್ರಯತ್ನವನ್ನ ಮಾಡಿದರೆ ಆ ಫಲವನ್ನ ಹೊಂದೋದು ಜಗತ್ತಿನಲ್ಲಿ ಕಂಡಿದೆಯೋ ಇಲ್ಲೋ ಅಂತ ಅವರಂತ ಇದ್ದಾರೆ. ಅಧಿಕಾರ ಅಭಾವೇಪಿ, ಕೆಲವೊಂದು ಫಲಗಳನ್ನು ಹೊಂದೋದಕ್ಕೆ ಅಧಿಕಾರ ಇರೋದಿಲ್ಲ, ಆದರೂ ಮಹಾಪ್ರಯತ್ನೇನ ಪ್ರಾಪ್ತುಂ ಶಕ್ಯತ್ವಾತ, ಮಹಾಪ್ರಯತ್ನದಿಂದ ಕೆಲವೊಂದು ಫಲಗಳನ್ನ ಹೊಂದೋದು ನಾವು ನೋಡಿದ್ದೇವೆ ಜಗತ್ತಿನಲ್ಲಿ. ಹೇಗೆ ನೋಡಿ, ವೇದ ಅನಧಿಕಾರಿಣಾಮಪಿ ಪ್ರಯತ್ನೇನ ತತ್ಪ್ರಾಪ್ತಿರ್ದರ್ಶನಾತ್. ವೇದ ಓದುವ ಅಧಿಕಾರ ಇಲ್ಲ ಕೆಲವರಿಗೆ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಅಂತ ಮಾತಿದೆ. ಕೆಲವರಿಗೆ ವೇದಾಧಿಕಾರ ಇಲ್ಲ, ಕೆಲವರಿಗೆ ವೇದಾಧಿಕಾರ ಇಲ್ಲದೆ ಹೋದರೂ ಕೂಡ ಆ ವೇದಾಧಿಕಾರ ಎಂಬುದು ಪ್ರಾಪ್ತವಾಗಿದೆ ಮಹಾಪ್ರಯತ್ನದಿಂದ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ವೇದ ಅನಧಿಕಾರಿಣಾಮಪಿ, ವೇದಾಧಿಕಾರ ಇಲ್ಲದೆ ಹೋದರೂ ಪ್ರಯತ್ನೇನ ತತ್ಪ್ರಾಪ್ತಿರ್ ದರ್ಶಿತ. ಅತಃ ಅಯೋಗ್ಯೈರಪಿ, ಅಯೋಗ್ಯರಿಂದಲೂ ಕೂಡ ಜ್ಞಾನಸ್ಯ ಪ್ರಾಪ್ತು ಶಕ್ಯತ್ವಾತ್, ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರಲ್ಲದ ವ್ಯಕ್ತಿಗಳಿಂದಲೂ ಅಪರೋಕ್ಷ ಜ್ಞಾನ ಎಂಬುದು ಹೊಂದಲ್ಪಡುತ್ತದೆ, ಪ್ರಾಪ್ಯವಾಗುತ್ತದೆ. ಅಯೋಗ್ಯರು ಅವಶ್ಯವಾಗಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಹೊಂದಬಹುದು. ಪ್ರಾಪ್ತು ಶಕ್ಯತ್ವ. ಆದ್ದರಿಂದ ಅಯೋಗ್ಯಾನಾಮಪಿ ಮೋಕ್ಷ. ಆದ್ದರಿಂದ ಮುಕ್ತ ಯೋಗ್ಯರಾದವರು ಕೂಡ ಮೋಕ್ಷವನ್ನು ಪಡೆಯಬಹುದು. ಮಹಾಪ್ರಯತ್ನ ಮಾಡಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದು ಆ ಜ್ಞಾನದಿಂದ ಮೋಕ್ಷಕ್ಕೆ ಅಯೋಗ್ಯರಾದವರು ಕೂಡ ಹೊಂದಬಹುದು ಎಂಬ ಮಾತನ್ನ ಹೇಳಿದರೆ, ಸಿದ್ಧಾಂತಯ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ. ಈ ರೀತಿ ಪೂರ್ವ ಪಕ್ಷ ಬಂದರೆ ಸಿದ್ಧಾಂತವನ್ನು ಹೇಳ್ತಾ ಸೂತ್ರವನ್ನು ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೂತ್ರ ಹೇಳಿಯೇ ಓಂ ಸರ್ವಥಾಪಿತು ತೇಜೇವ ಉಭಯಲಿಂಗಾತ್. ಏನಪ್ಪ ಈ ಸೂತ್ರಾರ್ಥ? ಸರ್ವಥಾಪಿತು, ದೇಶ ಕಾಲ ಎಲ್ಲ ಸಾಧನೆಗಳಿದ್ದರೂ ಕೂಡ ತೇಜೇವ, ಜ್ಞಾನ ಪಡೆಯುವ ಯೋಗ್ಯತೆ ಇದ್ದವರೇನೆ ಅಪರೋಕ್ಷ ಜ್ಞಾನವನ್ನು ಪಡೆಯುತ್ತಾರೆ. ತೇಜೇವ ಸರ್ವಥಾಪಿತು ಅಂದ್ರೆ ದೇಶ ಕಾಲ ಬೇರೆ ಎಲ್ಲ ಸಾಧನೆಗಳು ಮಹಾಪ್ರಯತ್ನ ಎಲ್ಲವೂ ಇರಬಹುದು, ಆದರೆ ಮೋಕ್ಷ ಸಾಧನೀಭೂತವಾದ ಅಪರೋಕ್ಷ ಜ್ಞಾನವನ್ನ ಹೊಂದುವ ಯೋಗ್ಯತೆ ಉಳ್ಳವರೇ ಆ ಅಪರೋಕ್ಷ ಜ್ಞಾನವನ್ನು ಪಡೆಯುವುದು. ಯಾಕೆ? ಉಭಯ ಲಿಂಗಾತ್. ಯೋಗ್ಯತೆ ಇಲ್ಲ ಅಂದ್ರೆ ಅಪರೋಕ್ಷ ಜ್ಞಾನ ಅವರು ಪಡೆಯೋದಿಲ್ಲ. ಯಾಕೆ? ಉಭಯ ಲಿಂಗಾತ್ ಅಂದ್ರೆ ಎರಡು ವಿಧವಾದ ದೃಷ್ಟಾಂತವನ್ನು ನಾವು ಮುಂದೆ ನೋಡ್ತಾ ಇದ್ದೇವೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎರಡು ವಿಧವಾದ ದೃಷ್ಟಾಂತವನ್ನ ನಾವು ನೋಡ್ತಾ ಇದ್ದೇವೆ. ಬ್ರಹ್ಮದೇವರು, ವಿರೋಚನ, ಇಂದ್ರ ಇಬ್ಬರಿಗೂ ಸೇರಿ ಉಪದೇಶ ಮಾಡ್ತಾರೆ. ವಿರೋಚನ, ಇಂದ್ರದೇವರು ಇಬ್ಬರಿಗೂ ಬ್ರಹ್ಮೋಪದೇಶ ಮಾಡಿದರೂ ಕೂಡ ಅವರವರ ಯೋಗ್ಯತೆಯಂತೆ ಅವರವರು ಫಲ ಪಡೆದಿದ್ದಾರೆ ಹೊರತು ಇಂದ್ರನಿಗಾಗುವ ಫಲ ವಿರೋಚನನಿಗೆ ಇಲ್ಲ. ಗೊತ್ತಾಯಿತೋ ಇಲ್ಲ? ಉಭಯ ಲಿಂಗಾತ್, ಎರಡು ವಿಧವಾದ ದೃಷ್ಟಾಂತಗಳು ಜಗತ್ತಿನಲ್ಲಿ ನಮಗೆ ಕಂಡಿವೆ. ಅನಾದಿಯಾದ ಆಯಾ ಫಲಪ್ರಾಪ್ತಿಗೆ ಸಾಧನವಾದ ಸ್ವಾಭಾವಿಕವಾದ ಒಂದು ಯೋಗ್ಯತೆ ಬೇಕು. ಆಗಂತುಕವಾದ ಯಾವುದೋ ಒಂದು ಪ್ರಯತ್ನಗಳು ಅದೃಷ್ಟಗಳು ಇದ್ರೆ ನಡೆಯೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆ ವಿಚಾರವನ್ನೇ ಮತ್ತೆ ಈ ಭಾಷ್ಯದ ವಿಚಾರ, ಯೋಗ್ಯರಾದವರಿಗೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನ ಎಂಬ ಸಿದ್ಧಾಂತದ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಮಧ್ವೇಶಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ರೆ ಅವಶ್ಯವಾಗಿ ನನಗೆ ಫೋನ್ ಮಾಡಿ ಕೇಳಿ.